ಕಲಬುರಗಿಗೆ ಭೇಟಿ ಕೊಡ್ತಾರೆ ನರೇಂದ್ರ ಮೋದಿ ಅವರು. ಅವರಿಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ರೆಡಿ ಆಗಿದೆ. ಮೋದಿಗಾಗಿ ಅನುಭವ ಮಂಟಪದ ವರ್ಣಚಿತ್ರ ರೆಡಿ ಆಗಿದೆ. ಮಳಖೇಡದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮೋದಿ ಅವರಿಗೆ ಈ ವಿಶೇಷವಾದಂತಹ ಗಿಫ್ಟ್ ಅನ್ನು ಕೊಡೋದಕ್ಕೆ ತಯಾರಿಗಳು ಆಗಿದೆ. ಕಲಬುರಗಿ ಜಿಲ್ಲಾಡಳಿತ ಈ ಅನುಭವ ಮಂಟಪದ ವರ್ಣಚಿತ್ರದ ಗಿಫ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದೆ. ನರೇಂದ್ರ ಮೋದಿ ಅವರಿಗೆ ಕೊಡೋದಕ್ಕೆ ಅಂತಾರಾಷ್ಟ್ರೀಯ ಕಲಾವಿದ ಜೆಎಸ್ ಖಂಡೇರಾವ್ ರಚಿಸಿದ್ದಾರೆ ಈ ವಿಭಿನ್ನವಾದಂತ ವಿಶೇಷವಾದಂತ ವರ್ಣಚಿತ್ರವನ್ನ. ವರ್ಣಚಿತ್ರವನ್ನ ತೋರಿಸ್ತಾ ಇದೀವಿ. ಬಹಳ ವಿಶೇಷವಾಗಿ ಅದನ್ನ ರಚನೆ ಮಾಡಿದ್ದಾರೆ ಜೆಎಸ್ ಖಂಡೇರಾವ್ ಅವರು. ಮಳಖೇಡದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾಡಳಿತ ಈ ಅನುಭವ ಮಂಟಪದ ವರ್ಣಚಿತ್ರವನ್ನ ನರೇಂದ್ರ ಮೋದಿ ಅವರಿಗೆ ಗಿಫ್ಟ್ ಆಗಿ ಕೊಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ. ಇನ್ನು ಬಸವಣ್ಣ ಅವ್ರ ಬಗ್ಗೆ ಜೊತೆಗೆ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್. ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಅನುಭವ ಮಂಟಪದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಕರ್ನಾಟಕಕ್ಕೆ ಬಂದಾಗ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಹೋದಾಗಲೂ ಕೂಡ ಪ್ರಸ್ತಾಪಗಳನ್ನ ಮಾಡಿರೋದ್ರಿಂದ ಈ ವಿಶೇಷವಾದ ಗಿಫ್ಟ್ ಅನ್ನ ಕೊಡೋದಕ್ಕೆ ಕಲಬುರಗಿ ಜಿಲ್ಲಾಡಳಿತ ತಯಾರಿಯನ್ನ ಮಾಡಿಕೊಂಡಿದೆ. ಶತಮಾನದ ಪಾರ್ಲಿಮೆಂಟ್ ಅಂತೇಳಿ ವರ್ಲ್ಡ್ ಮೊದಲನೇ ಪಾರ್ಲಿಮೆಂಟ್ ಫಸ್ಟ್ ಪಾರ್ಲಿಮೆಂಟ್. ಇನ್ನು ನರೇಂದ್ರ ಮೋದಿ ಅವರ ಸಮಾವೇಶಕ್ಕೆ ಬಂದವರಿಗೆಲ್ಲ ಭೂರಿ ಭೋಜನದ ವ್ಯವಸ್ಥೆಗಳಾಗ್ತಾ ಇದೆ. ಯಾದಗಿರಿಯಲ್ಲಿ ರೆಡಿ ಆಗ್ತಾ ಇದೆ ಬಗೆ ಬಗೆಯ ತಿಂಡಿ ತಿನಿಸುಗಳು. ವಿಐಪಿಗಳಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆ ಇರುತ್ತೆ. ಇನ್ನು ಬಂದಂತಹ ಸಾಮಾನ್ಯ ಜನರಿಗೂ ಕೂಡ ಪ್ರತ್ಯೇಕ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮೆನ್ಯೂನಲ್ಲಿ ಏನೇನಿದೆ? ಹೋಳಿಗೆ, ಚಪಾತಿ, 2 ತರದ ಕುರ್ಮಾ, ಕಾಳು ಪಲ್ಯ. ಇನ್ನು ಗಣ್ಯರಿಗೆ ಅಂದ್ರೆ ವಿವಿಐಪಿಗಳಿಗೆ ಉತ್ತರ ಕರ್ನಾಟಕ ಶೈಲಿಯ ಅಡುಗೆ ತಯಾರಿ ಆಗ್ತಾ ಇದೆ. ಪ್ರತ್ಯೇಕವಾಗಿ ಅವರಿಗೆ ಊಟದ ಕೌಂಟರ್ನ ವ್ಯವಸ್ಥೆ ಕೂಡ ಆಗಿದೆ. ಇನ್ನು ಸಮಾವೇಶಕ್ಕೆ ಬರುವಂತ ಜನರಿಗೆ ಮೊಸರನ್ನ, ಹುಗ್ಗಿ, ತುಪ್ಪ, ಪುಲಾವ್, 350 ಬಾಣಸಿಗರು ಅಡುಗೆಯನ್ನ ತಯಾರಿ ಮಾಡ್ತಾ ಇದ್ದಾರೆ. ಇನ್ನು ಊಟಕ್ಕೆ ಅಂತಲೇ 230 ಕೌಂಟರ್ಗಳನ್ನ ಅಲ್ಲಿ ಓಪನ್ ಮಾಡಿದ್ದಾರೆ. ಯಾದಗಿರಿಯಲ್ಲಿ ರೆಡಿ ಆಗ್ತಾ ಇದೆ ಬಗೆ ಬಗೆಯ ತಿಂಡಿ ತಿನಿಸುಗಳು. ಬಂದವರಿಗೆಲ್ಲ ಭೂರಿ ಭೋಜನದ ವ್ಯವಸ್ಥೆಗಳು ನಡೀತಾ ಇದೆ. ಒಟ್ಟು 250 ಬಾಣಸಿಗರು ಇದನ್ನ ರೆಡಿ ಮಾಡ್ತಾ ಇದ್ದಾರೆ. ವಿಐಪಿಗಳಿಗೆ ಪ್ರತ್ಯೇಕ ಊಟದ ಕೌಂಟರ್ ಮತ್ತೆ ಬರುವಂತ ಜನರಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಇನ್ನು ಯಾದಗಿರಿಯಲ್ಲಿ ಮೋದಿ ಕಾರ್ಯಕ್ರಮದ ಊಟದ ಸಿದ್ಧತೆ ಹೇಗಿದೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್. ನೋಡೋಣ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಹಿನ್ನೆಲೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತಹ ಲಕ್ಷಾಂತರ ಜನರಿಗಾಗಿ ಭೂರಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನಾನಿವತ್ತು ಏನು ಕೊಡೇಕಲ್ ಹೊರಭಾಗದಲ್ಲಿ ಏನು ಹಾಕಲಾಗಿರ್ತಕ್ಕಂತಹ ಭವ್ಯವಾದ ವೇದಿಕೆಯ ಬಲಭಾಗದಲ್ಲಿ ಇರತಕ್ಕಂತಹ 800 ಹೆಕ್ಟೇರ್ ಪ್ರದೇಶದಲ್ಲಿ ಅಡುಗೆಯನ್ನ ತಯಾರು ಮಾಡತಕ್ಕಂತಹ ಒಂದು ವ್ಯವಸ್ಥಿತವಾದಂತಹ ಪ್ರದೇಶದಲ್ಲಿ ಇದ್ದೀನಿ. ನಿಮಗೀಗ ಕಾಣಿಸ್ತಾ ಇರಬಹುದು ಮಧ್ಯಾಹ್ನದ ಊಟಕ್ಕಾಗಿ ಹುಗ್ಗಿ ಪಾಯಸ ಜೊತೆಗೆ ಪಲಾವ್ ಮತ್ತೆ ಮೊಸರನ್ನ ಕೂಡ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಸಿದ್ಧವಾಗಿರತಕ್ಕಂಥದ್ದು. ಬೆಳಗಿನ ಉಪಹಾರವೂ ಕೂಡ ಈಗಾಗಲೇ ತಯಾರಾಗಿ ಅದನ್ನ ಬಡಿಸ್ತಾ ಇದ್ದಾರೆ. ಸರಿಸುಮಾರು 800 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು 300ರಿಂದ 350ಕ್ಕೂ ಹೆಚ್ಚು ಬಾಣಸಿಗರು ಈ ಒಂದು ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಹೀಗೆ ತಯಾರು ಮಾಡಿರ್ತಕ್ಕಂತಹ ಭಕ್ಷ್ಯ ಭೋಜನವನ್ನ ಅನೇಕ ಕೌಂಟರ್ಗಳನ್ನ ಮಾಡಿ ಬಫೆ ಸಿಸ್ಟಮ್ ಮೂಲಕ ಕಾರ್ಯಕ್ರಮಕ್ಕೆ ಬರ್ತಕ್ಕಂತಹ ಸಾರ್ವಜನಿಕರಿದ್ದಾರೆ ಅವರಿಗೆ ಊಟವನ್ನ ಬಡಿಸ್ತಕ್ಕಂತಹ ಕೆಲಸವನ್ನ ಇಲ್ಲಿ ಬಿಜೆಪಿ ಕಾರ್ಯಕರ್ತರಾದಿಯಾಗಿ ಇವತ್ತು ಬಾಣಸಿಗರೇನು ಬಂದಿದ್ದಾರೆ ಅವರ ಸಹಾಯಕರು ಕೂಡ ಇವತ್ತು ಆ ಒಂದು ಕೆಲಸವನ್ನ ಮಾಡೋದಕ್ಕೆ ಇವತ್ತು ನಿರತರಾಗಿದ್ದಾರೆ. ನಿಮಗೀಗ ಕಾಣಿಸ್ತಾ ಇರಬಹುದು ಸಾಕಷ್ಟು ರೀತಿಯಲ್ಲಿ ಅದೆಷ್ಟು ಬಾಂಡಲಿಗಳು ನಿಮಗೆ ಕಾಣಿಸ್ತಾ ಇರಬಹುದು. ಎಲ್ಲ ಈ ಬಾಂಡಲಿಗಳಲ್ಲಿ ಈಗಾಗಲೇ ಅಡಿಗೆ ಕೂಡ ತಯಾರಾಗಿರ್ತಕ್ಕಂಥದ್ದು. ಮೊಸರನ್ನ, ಪಲಾವ್ ಮತ್ತು ಹುಗ್ಗಿ ಪಾಯಸ ಸೇರಿದಂತೆ ಅನೇಕ ರೀತಿಯ ಭಕ್ಷ್ಯ ಭೋಜನಗಳು ಇವತ್ತು ಪ್ರಧಾನಮಂತ್ರಿಯವರ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಸಿದ್ಧವಾಗಿದ್ದಾವೆ. ಯಾದಗಿರಿಯಿಂದ ವಿಶ್ವನಾಥ್ ಹುಗಾರ್, ನ್ಯೂಸ್ 18 ಕನ್ನಡ.